ತುಂಬ ಪ್ರಯತ್ನವನ್ನು ಮಾಡ್ತೇವೆ. ಈ ಪ್ರಯತ್ನ ಹಿಂದೆ ಏನಿದೆ, ಯಾವ ರೀತಿ ನಾವು ಪ್ರಯತ್ನ ಮಾಡ್ತೇವೆ ಅದು ಯಾರಿಗೂ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ನಾವು RCC ಅಂತ ಮಾಡಿರೋದು. ಈಗ RCC ಅಂತ ಹೇಳಿದ್ರೆ ನೀವು ನಮ್ಮೊಟ್ಟಿಗೆ ಬಂದು ಅಲ್ಲಿ ಸೇರಿಕೊಂಡ್ರೆ ಮತ್ತೆ ಬೇರೆ ಬೇರೆ ಕೆಲಸ, ಸಮಾಜಕ್ಕೆ ಬೇಕಾಗುವಂತ ಬೇರೆ ಬೇರೆ ಕೆಲಸಗಳನ್ನ ಮಾಡಿದ್ರೆ ಅಲ್ಲಿ ಏನಾಗ್ತದೆ, ರೋಟರಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಹೌದ್ ತಾನೆ? ಕೆಲವರೆಲ್ಲ ಸ್ವಲ್ಪ ಮನಸ್ಸಲ್ಲಿ ಬೇರೆನೆ, ಬಟ್ ಯಾರನ್ನೂ ಹಾಗೆ ಇಲ್ಲ. ಎಲ್ಲರೂ ಕಷ್ಟಪಡೋದೆ, ನಮ್ಮಲ್ಲಿ ಆಗುವಂತ ಕೆಲಸದಲ್ಲಿ ಸಿಗುವಂತಹ ಹಣದಲ್ಲಿ ಒಂದು ಅಂಶವನ್ನು ಅದಕ್ಕೆ ತೆಗೆದಿರೋದು. ರೋಟರಿ ಫೌಂಡೇಶನ್ ಅಂತ ಹೇಳಿದೆ, ಅಲ್ಲಿಗೂ ಸಹ ಹಣ ಕೊಡ್ತೀವಿ. ಅದು ನಮಗೇ ಗೊತ್ತಿಲ್ಲದೆ ಇಡೀ ಪ್ರಪಂಚದಾದ್ಯಂತ ಖರ್ಚಾಗ್ತದೆ. ಆ ಖರ್ಚು ಎಲ್ಲಿಗೆ ಅಂದ್ರೆ ಪಲ್ಸ್ ಪೋಲಿಯೋ ಕೇಳಿದಿರಲ್ವಾ? ಇಡೀ ವರ್ಲ್ಡ್ಗೆ ಪಲ್ಸ್ ಪೋಲಿಯೋವನ್ನು ಕೊಡೋದು ರೋಟರಿ. ಯಾರ ಹತ್ರನೂ ₹1 ತಗೊಳ್ಳೋದಿಲ್ಲ, ಗವರ್ಮೆಂಟ್ ಇಂದಾಗ್ಲಿ ಮತ್ತೊಂದಾಗ್ಲಿ. ಹಾಗೆ ಎಜುಕೇಶನ್ ಅದು ಎಲ್ಲಿಗ ಅರ್ಥಕ್ವಿಕ್ ಆಯ್ತು, ಅಲ್ಲಿ ಕೂಡ ನಮ್ಮ ಹಣ ಅಲ್ಲಿ ಹೋಗ್ತದೆ. ನಾವು ಕೊಟ್ಟಿರ್ತೇವೆ, ನಮ್ಗೆ ಗೊತ್ತಿಲ್ಲದೆ ಅಲ್ಲಿ ಸಹಾಯಕ್ಕೆ ಹೋಗಿರುತ್ತೆ. ಈ ರೀತಿಯ ನಮ್ಮ ರೋಟರಿ. ಸೊ RCC ಕೂಡ ನಿಮ್ಮೆಲ್ಲರ ಸಹಾಯದಿಂದ ಈ ಒಂದು 5 ವರ್ಷಗಳ ಕಾಲ ನಮ್ಮ ರೋಟರಿ ಕ್ಲಬ್ ಬೈಕಂಪಾಡಿ ತುಂಬಾ ಕಾರ್ಯಕ್ರಮಗಳನ್ನು ಮಾಡಿದೆ, ಮತ್ತೆ ನಿಮ್ಗೆ ಬೇರಿಸಿದೆ. ಈ ದಿನವೂ ಕೂಡ ಒಂದು ಬೇಡಿಕೆಯನ್ನು ಕೊಟ್ಟಿದ್ರು, ಅದನ್ನ ಈಡೇರಿಸಲಿಕ್ಕೆ ನಮ್ಮ ರೋಟರಿ ಕ್ಲಬ್ ಬೈಕಂಪಾಡಿ ಸಂತೋಷ ಪಡ್ತಾ ಇದೆ. ಸೊ ಯಾಕೆ ಆಯಿತು, ಯಾವಾಗ ಶುರುವಾಯಿತು, ಇದು ಮುಂಚೆ ಸಹ ಹೇಳಿರ್ಬೋದು. ಆದರೆ 1986ರಲ್ಲಿ ಅಂದಿನ RI ಅಧ್ಯಕ್ಷರಾದಂಥವರು MAT ಕಾಪುರಸ್ ಇವರು ಇದನ್ನು ಪ್ರಾರಂಭಿಸಿದರು. ಯಾಕೆ ಪ್ರಾರಂಭಿಸಿದ್ರು? ನಾವು RCC ಹೇಳ್ತೇವೆ, ಸಮುದಾಯ ದಳ ಹೇಳ್ತೇವೆ, ಆದರೆ ನಾವು ರೊಟೇರಿಯನ್ಸ್ ಹೇಳುವಾಗ ರೊಟೇರಿಯನ್ಸಿಗೆ ನಾವೊಂದು ರೋಟರಿ RIಗೆ ನಾವು ಹಣ ಕಟ್ಟಲಿಕ್ಕೆ, ಹಾಗೆ ಎಲ್ಲರಿಗೆ ಅದನ್ನು ಎಫರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಮನೆಯ ಗುಟ್ಟು ಮನೆಯವರಿಗೆ ಗೊತ್ತಿರೋದಲ್ವ, ಹಾಗೆ ಒಂದು ಸಮುದಾಯದ ಗುಟ್ಟು ಅಂದ್ರೆ ನಿಮ್ದು ಇದು ಏರಿಯಾ ಇರ್ಬೋದು. ನಾನು ರೋಟರಿ ಕ್ಲಬ್ ಬೈಕಂಪಾಡಿಯಲ್ಲಿ ಕೂತ್ಕೊಳ್ಳುವ, ನಿಮಗೆ ಇಲ್ಲಿದ್ದು ಏನು ಬೇಕು ಅದು ಗೊತ್ತಾಗೋದಿಲ್ಲ. ಆದ್ರೆ ಇಲ್ಲಿದ್ದು ಯಾರಿಗೆ ಗೊತ್ತು? ನಿಮ್ಮಂತ ಈ ಕ್ಲಬ್ನವರಿಗೆ ಈ ಜಾಗಿಗೆ ಇಂತಿಂತ ಒಂದು ಫೆಸಿಲಿಟಿ ಬೇಕು, ಅದನ್ನು ನಮ್ಗೆ ನೀವು ಹೇಳಿದ್ರೆ ಅದನ್ನು ನಾವು ಸಹಾಯ ಮಾಡ್ತೇವೆ. ಆದ್ರೆ ನಿಮ್ಮನ್ನೇ ನಮ್ಮೊಟ್ಟಿಗೆ ಸೇರಿಸಿದ್ರೆ RCCಗೆ ಏನು ನಾವಲ್ಲಿ ಕಟ್ಟಲಿಕ್ಕಿಲ್ಲ, ಏನಿಲ್ಲ. ಆದರೆ ನಮ್ಮ ಒಂದು ಕ್ಲಬ್ ಇಂದ ನಿಮ್ಗೆ ಬೇಕಾದಂತ ಸಹಾಯ ಮಾಡುವ ಒಂದು ಉದ್ದೇಶ. ಹೀಗೆ ಮಾಡ್ತಾ ಹೋದ್ರೆ ನಾವು ಗ್ರಾಮೀಣ ಇಂಟೀರಿಯರ್ಸ್ಗೆ ನಾವೆಲ್ಲ ತಲುಪಬಹುದು. ನಾವು ರೋಟರಿ ಹೇಳುವಾಗ ನಾವು ನಾರ್ಮಲಿ ನೀವು ಇಲ್ಲಿದ್ದು ರೋಟರಿ ನೋಡಿದ್ರೆ ಇಲ್ಲಿದ್ದು ಮುಲ್ಕಿಯಲ್ಲಿ ಉಂಟು, ಮತ್ತೆ ಕಿನಿಗಳಿಯಲ್ಲಿ ಉಂಟು, ಅದೇ ಅಳಂಗಡಿಯಲ್ಲಿಲ್ಲ, ಲಯನ್ಸ್ ಕ್ಲಬ್ ಅಳಂಗಡಿಯಲ್ಲಿ ಉಂಟು. ಹಾಗೆ ಈ ಪ್ರದೇಶದಲ್ಲಿ RCC ನಿಮ್ಮಂತವರಿದ್ರೆ ಈ ಏರಿಯಾ ತುಂಬಾ ಸಕ್ರಿಯವಾಗಿ ಕೆಲಸ ಮಾಡಬಹುದು, ಇಲ್ಲಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಬಹುದು. ಈಗ ಮೊನ್ನೆ ನಾವು ಹೀಗೆ ಮಾತಾಡ್ತಿರುವಾಗ ಇವರು ಹೇಳಿದ್ರು, ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮ ರೋಟರಿ ಕ್ಲಬ್ ಗೌರವಿತ ಅಧ್ಯಕ್ಷರಾದಂತಹ ನಮ್ಮ ಕಶ್ಯಪ್ ಪ್ರಭು, ರೊಟೇರಿಯನ್ ಕಶ್ಯಪ್ ಪ್ರಭು ಅವರಿಗೆ ಅಭಿನಂದಿಸುತ್ತಾ, ನಮ್ಮೊಂದಿಗೆ ಇಲ್ಲಿ ಇವತ್ತಿನ ಒಂದು ಸಭೆಯ ಚುಕ್ಕಾಣಿ ಹಿಡಿದಿರುವ ಅಂತ ಹೇಳಿದರೆ ಇನ್ನು ಮುಂದಿನ ವರ್ಷ ಅಧ್ಯಕ್ಷರಾಗಿರುವಂತಹ ನಮ್ಮ ವಿಶ್ವಜಿತ್ ಆಚಾರ್ಯ ಹಾಗೂ ಅವರ ತಂಡಕ್ಕೆ, ಹಾಗೆಯೇ ನಮ್ಮ ಕಳೆದೊಂದು ವರ್ಷ ನಮ್ಮ ಮೊಹಮ್ಮದ್ ಶರೀಫ್ ರವರು ಅವರ ತಂಡವನ್ನು ಕಟ್ಟಿ ತುಂಬ ಇಲ್ಲಿ ಸೇವೆಗೈದಿದ್ದಾರೆ. ಸೊ ಅವರನ್ನು ನಾವು ಈ ಸಭೆಗೆ ಆಹ್ವಾನಿಸ್ತಾ, ಹಾಗೆ ನಮ್ಮ ಮಹಿಳಾ ಅಧ್ಯಕ್ಷರು ಹಾಗೆ ಅವರ ತಂಡ, ಅವರಿಗೆ ನಿಜವಾಗಿ ನಾನು ಇಲ್ಲಿ ತುಂಬ ಪ್ರಶಂಸನೆ ನಾವು ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಭಾನುವಾರ ಬೆಳಿಗ್ಗಿನ ಜಾವದಲ್ಲಿ ಈ ನಮ್ಮ ಸಹೋದರಿಯರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದೆ ಅಂತ ಹೇಳಿದ್ರೆ ನಿಜವಾಗಿಯೂ ಅವರಿಗೆ ನಾವೆಲ್ಲ ಒಂದು ಕಪ್ಪಳೆ ಮೂಲಕ ಅವರನ್ನು ಅಭಿನಂದಿಸಬೇಕು. ಯಾಕಂದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮೊಂದಿಗೆ ಇವತ್ತಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಸಂಘವನ್ನು ಬಲಪಡಿಸುವಂತಹ ಒಂದು ಶ್ಲಾಘನೀಯ ಕಾರ್ಯ. ಹಾಗೆ ನಮ್ಮ ಇಲ್ಲಿ ಭಾಸ್ಕರ್ ಅಮೀನ್ ತೋಕೂರು ಫೇಮಸ್ ಯೂತ್ ಕ್ಲಬ್ ಅದನ್ನ ಬೆಳೆಸಿ, ಅದು ಸ್ಥಾಪಕ ಅಧ್ಯಕ್ಷ ಅಂತ ಹೇಳ್ಬೋದು ನಮಗೆ ಕಮ್ಯುನಿಟಿ ಕಾರ್ಪ್ಸ್ಗೆ, ರೋಟರಿ RCCಗೆ. ಸೊ ಅವರು ತುಂಬಾ ಇದಕ್ಕೆ ಶ್ರಮ ಪಟ್ಟಿದ್ದಾರೆ ನಮ್ಮ ಅಶೋಕ್ನ ಒಂದು ಕಾಲಾವಧಿಯಲ್ಲಿ. ಸೊ ಹಾಗೆ ಎಲ್ಲರನ್ನೂ ನಮ್ಮ ರೋಟರಿ ಕ್ಲಬ್ ಸದಸ್ಯರನ್ನು ಸಹ ಸ್ಮರಿಸುತ್ತಾ, ಹಾಗೆ ಎಲ್ಲ ಈ ಫೇಮಸ್ ಯೂತ್ ಕ್ಲಬ್ ಸದಸ್ಯರನ್ನು ಸಹ ಸ್ಮರಿಸುತ್ತಾ, ಸೊ ಇವತ್ತು ಒಂದು ಈ ಒಳ್ಳೆ ಚೊಕ್ಕದಾದ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಸೊ ಇದರಲ್ಲಿ ರೋಟರಿ ಕ್ಲಬ್ ಬೈಕಂಪಾಡಿ ಒಂದು ಉನ್ನತ ಸ್ಥಾನದಲ್ಲಿರುವಂತಹ ಒಂದು ಸಂಸ್ಥೆ ಅಂತ ಹೇಳ್ಬೋದು. ರೋಟರಿ ನಮ್ಮ 3181 ಏನು ನಮ್ಮ ಜಿಲ್ಲೆ ಇದೆ 92 ಕ್ಲಬ್ ಅಲ್ಲಿ, ಸೊ ನಾವು ಅದರಲ್ಲಿ
ಯಾವ ಒಂದು ಕ್ಲಬ್ಬಿಗೂ ಕಮ್ಮಿ ಇಲ್ಲದಂತೆ ನಮ್ಮ ಕಾರ್ಯಚಟುವಟಿಕೆಗಳು ಮಾಡ್ತಾ ಹೋಗ್ತಾ ಇದ್ದೇವೆ. ಸೊ ಅದಕ್ಕೆ ಕಾರಣ ನಮ್ಮ ಮೇನ್ ಆಗಿ ನಮ್ಮ ಸದಸ್ಯರು. ಯಾವಾಗ ಸದಸ್ಯರ ಒಂದು ಅಭಿಲಾಷೆ ಇರ್ಬೋದು ಅಥವಾ ನಮ್ಮ ಒಂದು ಒಗ್ಗಟ್ಟು ಇರ್ಬೋದು, ಸೊ ಅದನ್ನು ನಾವು ಯಾವಾಗ ಮುಂದಿಟ್ಕೊಂಡು ಹೋಗ್ತೇವೆ, ಆವಾಗ ಯಾವುದೇ ಕೆಲಸ ಕಾರ್ಯ ಇರಲಿ ಅಥವಾ ನಾವೊಂದು ಕಮ್ಯುನಿಟಿಯಲ್ಲಿ ಕೆಲಸ ಮಾಡುವಂತ ಒಂದು ನಿರ್ಧಾರಕ್ಕೆ ಯಾವಾಗಲೂ ಒಂದು ಕಪ್ಪು ಚುಕ್ಕೆ ಬರಲಿಕ್ಕಿಲ್ಲ. ರೋಟರಿಯನ್ನು ವಿಸ್ತರಣೆ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲರೂ ಇವಾಗ ಪಟ್ಟಣದಲ್ಲೇ ಸೇರ್ಕೊಂಡ್ರೆ ಗ್ರಾಮೀಣದಲ್ಲಿ ತುಂಬಾ ಕೊರತೆಗಳಿರ್ತವೆ. ಸೊ ಅದನ್ನು ಐಡೆಂಟಿಫೈ ಮಾಡಿದೆ ನಮ್ಗೆ ಅಂದ್ರೆ ಎಲ್ಲ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಇವಾಗ ರೋಟರಿ ಅವರೀಗ ನಮ್ಗೆ ಅಲ್ಲಿ 9-10 ಕ್ಲಬ್ ಇರುತ್ತೆ. ಇವಾಗ ನಾವು ಝೋನ್ 1 ಹೇಳ್ಬೋದು, 2 ಹೇಳ್ಬೋದು, 3 ಹೇಳ್ಬೋದು. ಅದರಲ್ಲಿ ನಮ್ಗೆ ಎಲ್ಲರಿಗೂ ಬಂದು ಇಲ್ಲಿ ಕಾರ್ಯತತ್ಪರ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ಏನ್ ಮಾಡ್ತೇವೆ ನಾವು, ಸೊ ಗ್ರಾಮೀಣ ಪ್ರದೇಶದಲ್ಲಿ ಯಾರು ಅಲ್ಲಿ ಮಹಿಳಾ ಮಂಡಳಿ ಇರ್ಬೋದು ಅಥವಾ ಫೇಮಸ್ ಯೂತ್ ಕ್ಲಬ್ ಹಾಗೆ ಕೆಲವು ಸಂಘ ಸಂಸ್ಥೆಗಳ